ಯಾಕಂತಂದ್ರೆ ರವಿ ಬೋಸಂಡೆ ಎಂಬ ಒಬ್ಬ ಪತ್ರಕರ್ತ ಅವರಿಗೆ ರಾತ್ರಿ 9 ಗಂಟೆಗೆ ಅರಣ್ಯ ಇಲಾಖೆದವರು ಕುಡಿದು ಬಂದು ಆ ಪತ್ರಕರ್ತರ ಮೇಲೆ ಹಲ್ಲೆ ಮಾಡಿದಾರ. ಅವ್ರೇನು ಮತ್ತು ಅವರಿಗೆ ನಮ್ಮ ರವಿ ಬೋಸಂಡೆ ಅವ್ರ ಮೇಲೆ ಏನಪ್ಪ ಮಾಡ್ತಾರ, ಇವ್ರು ಕುಡಿದು ಬಂದು ಗಿಡಗಳೆಲ್ಲ ಕೆತ್ತಾರ ಅಂತೇಳಿ ಅವ್ರ ಗಿಡಗಳೆಲ್ಲ ಕೆತ್ತಿಂದು ಅವ್ರ ಹತ್ರ ಯಾವ್ದಾದ್ರು ಒಂದಾದ್ರೂ ಎವಿಡೆನ್ಸ್ ಇರಬೇಕು. ಅವ್ರ ಮೇಲೆ ಸುಳ್ಳು ದಾಖಲೆಗಳು ಮಾಡಿದಾರ. ಇದು ಈ ಸರ್ಕಾರ ಬಿ ರಿಪೋರ್ಟ್ ಮಾಡಬೇಕು. ಮತ್ತು ಈ ಅರಣ್ಯ 4 ಮಂದಿ ಸೇವೆಯಿಂದ ವಜಾ ಮಾಡಬೇಕಾಗಿತ್ತು, ಬರೀ ಒಬ್ಬರಿಗೆ ಸೇವೆಯಿಂದ ವಜಾ ಮಾಡ್ಯಾರ. ಇನ್ನೊಂದು ಮಾತು, ಇನ್ನ ಮೂಗರಿಗೆ ಕೂಡ ನೌಕರಿನಿಂದ ವಜಾ ಮಾಡಬೇಕು. ಎಲ್ಲಿವರೆಗೂ ವಜಾ ಮಾಡಲ್ಲ ಅಲ್ಲಿವರೆಗೂ ನಮ್ಮ ಹೋರಾಟ ಸೀಮಿತ ಆಗಿ ಹಿಂಗೆ ಕಂಟಿನ್ಯೂ ಮಾಡ್ತಾನೆ ಇರ್ತಾರ. ಈ ಭೀಮರ್ಮಿಗೆ ನಾವು ಬರೀ ಭೀಮರ್ಮಿ ಒಬ್ಬರೇ ಸಂಘಟನೆಯಿಂದ ನಾವು ಹೋರಾಟ ಮಾಡ್ತಾ ಇಲ್ಲ. ಇದಕ್ಕೆ 10-12 ಸಂಘಟನೆಗಳು ಸೇರಿ ಬೆಂಬಲ ಕೊಟ್ಟು ನಾವು ಹೋರಾಟ ಇಟ್ಕೊಂಡಿದ್ದೆವು. ಇದು ಇನ್ನೂ ದೊಡ್ಡ ಪರಿಮಾಣದಾಗ ನಾವು ಎಲ್ಲಿವರೆಗೂ ನಮ್ಮ ನ್ಯಾಯ ಸಿಗಲ್ಲ ಅಲ್ಲಿವರೆಗೂ ನಮ್ಮ ಹೋರಾಟ ಕಂಟಿನ್ಯೂ ಮುಂದುವರ್ತೀವಿ ಅಂತೇಳಿ ನಾನು ಮಾತು ಮುಗ್ತೀನಿ. ಜೈ ಭೀಮ್, ಜೈ ಭೀಮರ್ಮಿ. ಕುದುರೆ ಅವರ ನೇತೃತ್ವದಲ್ಲಿ ನಾವು ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳು, ಅದೇ ರೀತಿಯಾಗಿ ದಲಿತ ಪರ ಸಂಘಟನೆ, ವೀರ ಕನ್ನಡಿಗ ಹಾಗೂ ಎಲ್ಲ ಸಂಘಟನೆಯ ಮುಖ್ಯಸ್ಥರುಗಳು ಈ ಒಂದು ಹೋರಾಟಕ್ಕೆ ಆಗಿದ್ದಾರೆ. ಅದೇ ರೀತಿಯಾಗಿ ನಾನು ಕೂಡ ಒಂದು ಬಹುಜನ ಸಮಾಜ ಪಕ್ಷದ ಜಿಲ್ಲಾಧ್ಯಕ್ಷನಾಗಿ, ನನ್ನ ಜೊತೆಯಲ್ಲಿ ನನ್ನ ಪ್ರಧಾನ ಕಾರ್ಯದರ್ಶಿ ಶಕ್ತಿಕಾಂತ್ ಬಾಯಿದೊಡ್ಡೆ, ಅದೇ ರೀತಿಯಾಗಿ ನಮ್ಮ ಜಿಲ್ಲೆಯ ಕೋಆರ್ಡಿನೇಟರ್ ಆಗಿರುವಂಥ ರಾಹುಲ್ ಖಂದಾರೆ ಅವರು, ಅದೇ ರೀತಿಯಾಗಿ ತಾಲೂಕು ಅಧ್ಯಕ್ಷ ಮಹೇಶ್ ಬೋಲಾ ಅವರು ಕೂಡ ನಾವು ಈ ಹೋರಾಟಕ್ಕೆ ಸಂಪೂರ್ಣ ಬೆಂಬಲವಾಗಿ ಅವ್ರ ಬೆನ್ನು ನಿಂತಿದ್ದೀವಿ. ಏಕೆಂದರೆ ಈ ಜಿಲ್ಲೆಯಲ್ಲಿ ಪ್ರತಿಯೊಂದು ದಿನ ಒಂದೊಂದು ಘಟನೆಗಳಾಗ್ತಾ ಇದೆ ಬಂಧುಗಳೇ. ಹೀಗಾಗಿ ಪತ್ರಕರ್ತರು ಆತಂಕಕ್ಕೀಡಾಗಿದ್ದಾರೆ. ಅವ್ರಿಗೆ ಯಾವುದೇ ರಕ್ಷಣೆಗಳಿಲ್ಲ ಈ ಜಿಲ್ಲೆಯಲ್ಲಿ. ಅವರು ನ್ಯಾಯಬದ್ಧವಾಗಿ ಏನಾದರೂ ಕ್ವಶನ್ ಕೇಳಕ್ಕೆ ಹೋದರೆ ಅವ್ರಿಗೆ ಬೆಂಡ್ ಹಚ್ಚೋದು, ಅವ್ರ ಮನೆ ಅವರಿಗೆ ಗೃಹ ಬಂಧನ ಮಾಡೋದು, ಇವೆಲ್ಲ ಆಗ್ತಾ ಇದ್ದಾವೆ. ಹೀಗಾಗಿ ಏನು ಇದೇ ತಿಂಗಳ 15ನೇ ತಾರೀಕು ರಾತ್ರಿ 9 ಗಂಟೆಗೆ ಏನು ಪತ್ರಿಕಾ ಮೀಡಿಯಾ ರಿಪೋರ್ಟರ್ ಏನೋ ಅಲ್ಲಿ ಏರ್ಪೋರ್ಟ್ ರಸ್ತೆಯಲ್ಲಿ ಹೋಗ್ತಿರುವಾಗ ಆ ಗಿಡದ ಸಸಿಗಳು ನಡುವಾಗ ನೋಡಿ ಕ್ವಶನ್ ಕೇಳಲಿಕ್ಕೆ ಹೋದರೆ ಅವರಿಗೆ ಅರಣ್ಯಾಧಿಕಾರಿಗಳು ಕಳಿಸಿ ಮತ್ತೆ ಒಂದು ಪ್ರೈವೇಟ್ ವೆಹಿಕಲಲ್ಲಿ, ಎರ್ಟಿಗಾ ವೆಹಿಕಲಲ್ಲಿ ತೊಗೊಂಡೋಗು ಇಡೀ ಜಿಲ್ಲೆಯಲ್ಲಿ ಸುತ್ತಾಕಿ ಅಪಹರಣ ಮಾಡಿ ಅವರಿಗೆ ಆಮೇಲೆ ತಂದು ಗಾಂಧಿ ಪೊಲೀಸ್ ಸ್ಟೇಷನ್ ಹತ್ರ ಬಿಡ್ತಾರೆ. ಇಲ್ಲಿರುವ ಜಿಲ್ಲಾಡಳಿತ ಹಾಗೂ ಇಲ್ಲಿರುವ ಅರಣ್ಯ ಸಚಿವ ನಾಲಾಯಕ್ ನೀತಿಗೆಟ್ಟ ಸಚಿವ, ನಿಮಗೆ ಗೊತ್ತಾಗಲ್ಲೋಗಿದೇನಪ್ಪ ಸಚಿವ, ನಿದ್ರೆ ಮಾಡ್ತಾ ಇದೆಯಾ ನೀನು? ಈ ಜಿಲ್ಲೆಯಲ್ಲಿ ಎಷ್ಟು ಕುಮ್ಮುಗಳಾಗ್ತಾ ಇದ್ದಾವೆ. ನಿನಗೆ ಏನಾದರೂ ತಾಕತ್ತು ದಮ್ಮಿದ್ರೆ ನೀನು ಕೂಡಲೇ ಅರಣ್ಯಾಧಿಕಾರಿಗಳಿಗೆ ಸಸ್ಪೆಂಡ್ ಮಾಡಿ ನೀನು ಮಖ ತೋರಿಸ್ಕೋಬೇಕು. ಇಲ್ಲಾಂದರೆ ಅರಣ್ಯ ಸಚಿವ, ನಿನಗೆ ಈ ಜಿಲ್ಲೆಯಲ್ಲಿ ಇರ್ಲಕ್ಕೆ ಬಿಡಲ್ಲ ನಾವು. ಏನು ತಿಳ್ಕೊಂಡಿದ್ಯಾ ನೀನು? ನಿನಗೆ ತಾಕತ್ತು ದಮ್ಮಿದ್ರೆ ನೀನು ಕೈ ಮಾಡಿದ್ದು ಒಂದು ಪತ್ರಿಕಾ ರಿಪೋರ್ಟರ್ ಮೇಲೆ ಕೈ ಮಾಡಿದ ಅಧಿಕಾರಿಗಳ ನಿಯಮಾನುಸಾರ ಅಂಥೇಳಿ ಆದೇಶ ಆಗ್ತೀಯಾ 17ನೇ ತಾರೀಕಿಗೆ? ನೀನು ಎಷ್ಟು ಕೊಬ್ಬಿದೆ ನಿನಗೆ ಗೊತ್ತಾ? ಈ ಜಿಲ್ಲೆಯಲ್ಲಿ ನಿನಗೆ ಯಾವ ರೀತಿಯಾಗಿ ನೀನು ಎಷ್ಟೆಷ್ಟು ಹಂತವಾಗಿ ನೀನು ಎಷ್ಟೆಲ್ಲ ಮಾಡ್ತಾ ಇದೆಯಾ ಎಲ್ಲರೂ ಗಮನಿಸ್ತಾ ಇದ್ದಾರೆ. ನೀನೇನಾದರೂ ಸಚಿವನೇ ಆಗಿದ್ದೆ ಅಂದರೆ ನೀನು ಕೂಡಲೇ ನಿಮ್ಮ ಅಧಿಕಾರಿಗಳಿಗೆ ಪೈಲೆ ಕಳಪಟ್ಟಿ ಹಿಡ್ಕೊಂಡು ಕೇಳಯ್ಯ. ನಿಮ್ಮ ತಮ್ಮ ಅಲ್ಲಿ ಹೋಗಿ ಹೊನ್ನಿಕೇರಿ ಹತ್ರ ಜಮೀನು ಕಬ್ಜಾ ಮಾಡ್ಕೊಂಡು ಇಡೀ ಜಮೀನನ್ನೇ ಕಬಳಿಕೆ ಮಾಡ್ಕೊಂಡಿದ್ದಾನೆ. ಅವನಿಗೆ ಕೊಳಪಟ್ಟಿ ಹಿಡಿದು ಹೊಳ್ಯಾಕತ್ತಪ್ಪ ಮೊದಲ. ಇಲ್ಲಿ ಏನು ನೀನು ಸಾರ್ವಜನಿಕವಾಗಿ ಏನು ಪತ್ರಿಕಾ ಮಾಧ್ಯಮದಲ್ಲಿ ಏನು ಪತ್ರಿಕಾ ಅಂಗ ಇದೆ, ಇದು ಒಂದು ಪ್ರಜಾಪ್ರಭುತ್ವದ ಒಂದು ಅಂಗ ಇದೆ, ಅವ್ರ ಮೇಲೆ ಹಲ್ಲೆ ಮಾಡಕತ್ತೀಯ ನೀನು? ನಿನ್ನ ಹತ್ರ ದಮ್ಮು ತಾಕತ್ತಿದ್ರೆ ನಾಳೆ ಸಚಿವ ನೀನು ಈ ಜಿಲ್ಲೆಯಲ್ಲಿ ತೊಲಗಬೇಕು. ಅಲ್ಲಿವರೆಗೆ ನಮ್ಮ ಹೋರಾಟ ಹಿಂತಗೊಳ್ಳೋಕ್ಕಿಲ್ಲ. ನೀವು ಸುಳ್ಳು ಕೇಸುಗಳನ್ನು ದಾಖಲೆ ಮಾಡಿ ನಮ್ಮ ಪತ್ರಕರ್ತರಿಗೆ ನಾವು ಬೆದರಿಸಿ ಕೆಲಸ ಮಾಡ್ತೀಯಾ? ನೀನು ಒಂದು ನಾಲ್ಕು ನೀತಿಗೆಟ್ಟ ಸಚಿವನಾಗಿರೋದ್ರಿಂದ ನಾನು ಖಂಡಿಸ್ತೀನಿ. ನಾವು ಜಿಲ್ಲಾಧ್ಯಕ್ಷ ಬಹುಜನ ಸಮಾಜ ಪಕ್ಷ ಸಂಪೂರ್ಣವಾಗಿ ಈ ಎಲ್ಲ ಸಂಘಟನೆಯ ಪ್ರಮುಖರ ಜೊತೆ ಕೂತ್ಕೊಂಡು ಒಂದು ದೊಡ್ಡ ಮಟ್ಟದ ಏನದಂತಂದ್ರೆ ಒಂದು ಆಂದೋಲನ ಮಾಡಿ ನಿನಗೆ ಈ ಜಿಲ್ಲೆಯಿಂದ ಆಚೆ ಕಳಿಸುವವರೆಗೆ ನಾವು ಬಿಡೋದಿಲ್ಲ. ಇದು ಖಂಡಿತವಾಗಿ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾಡಳಿತ ಕೂಡ ಇದರಲ್ಲಿ ವೈಫಲ್ಯ ಆಗಿದೆ. ಯಾಕಪ್ಪ ಅಂತಂದ್ರೆ ಇಷ್ಟೆಲ್ಲ ಘಟನೆಗಳಾದರೂ ಯಾರಿಗೂ ಬಂಧಿಸಕ್ಕೆ ರೆಡಿ ಇಲ್ಲ. ಅರಣ್ಯ ಅಧಿಕಾರಿಗಳು 4 ಜನರ ಮೇಲೆ ಕೇಸ್ ಆಗುತ್ತೆ, ಅಟ್ರಾಸಿಟಿ ಕೇಸು, ಅವ್ರಿಗೆ ಬಂಧಿಸಕ್ಕೆ ರೆಡಿ ಇಲ್ಲ ನೀವು ಇಲ್ಲಿವರೆಗೆ. ಮತ್ತೆ ಪ್ರೈವೇಟ್ ವೆಹಿಕಲಲ್ಲಿ KA38N ಆ ಗಾಡಿ ನಂಬರ್ ವೆಹಿಕಲ್ ಇದೆ, ಆ ಗಾಡಿ 1403 ಆ ಗಾಡಿಯಲ್ಲಿ ಅವರಿಗೆ ವಿಡಿಯೋದವ್ರಿಗೆ ತೊಗೊಂಡು ಇಡೀ ಜಿಲ್ಲಾ ಸುತ್ತೊಡ್ದು ಅವ್ನಿಗೆ ನೀನು ಜಾತಿ ಯಾವುದು, ನೀನು ಯಾವ ಊರಿದವನು, ನೀನು ಏನು ಮಾಡ್ತೀಯ ಅಂತೆಲ್ಲ ಕೇಳೋದಲ್ಲ. ಇಷ್ಟೆಲ್ಲ ಘಟನೆ ಆದರೂ ಕೂಡ ಕಣ್ಣು ಮುಚ್ಕೊಂಡು ಕೊಡ್ತೀರಾ ನೀವು ಇನ್ನ ಅಧಿಕಾರಿಗಳು? ನೀವು ಯಾವ ಮಟ್ಟಕ್ಕೆ ಯಾರು ಕೆಲಸ ಮಾಡ್ತಾರೆ? ಕಾಂಗ್ರೆಸ್ ಏಜೆಂಟಾಗಿ ಕೆಲಸ ಮಾಡ್ತಾ ಇದ್ರು ಅರಣ್ಯ ಅಧಿಕಾರಿಗಳೇ. ನಿಮಗೆ ತಕ್ಕ ಪಾಠ ಕಲಿಸೋವರೆಗೆ ಈ ಜಿಲ್ಲೆಯಲ್ಲಿ ನಾವು ಬಿಡೋದಿಲ್ಲ. ನೀವು ಏನೋ ಮೇಡಮ್ ಇದ್ದಾರೆ ಅರಣ್ಯ ಸಂರಕ್ಷಣಾಧಿಕಾರಿಗಳು,
ಫೋನ್ ಮುಖಾಂತರ ಸಂಭಾಷಣೆ ಮಾಡ್ತಾರೆ ವಿಡಿಯೋದಲ್ಲಿ. ಏನು ಹೇಳ್ತಾರೆ ಅವ್ರು ಕುಡ್ಕೊಂಡು ಬಂದು ಗಲಾಟೆ ಮಾಡಿದಂತೆ. ಕುಡ್ಕೊಂಡು ಬಂದು ಗಲಾಟೆ ಮಾಡಿದ್ರೆ 112 ನಂಬರ್ಗೆ ಕಾಲ್ ಮಾಡಿ ಬಂಧಿಸಬೇಕಾಗಿತ್ತಪ್ಪ ನೀನು ಅರಣ್ಯಾಧಿಕಾರಿ. ನೀನು ಅನ್ಕೊಂಡಿದೀಯಾ ಏನು ಅರಣ್ಯ ಸಚಿವನ ಗುಲಾಮ್ನಾಗಿದ್ಯಾ? ಅದು ಇಲ್ಲಿ ವ್ಯಕ್ತಪಡಿಸ್ಬೇಕಪ್ಪ ನೀನು. ಹಂಗಾಗಿ ಅರಣ್ಯ ಸಂರಕ್ಷಣಾಧಿಕಾರಿ ಮೇಡಮ್ ಅವರೇ, ತಾಯಿ ಮಹಾತಾಯಿ, ನೀನು ಏನು ಕಲ್ತಿದ್ಯಾ, ಏನು ಓದಿದ್ಯಾ, ನಿನಗೆ ಸ್ವಲ್ಪ ಭ್ರಮೆ ಇದೆಯಾ, ಏನು ಮಾತಾಡಬೇಕು ಅದು ಗೊತ್ತಾಗಲ್ವ ನಿನಗೆ? ಅದಕ್ಕೆ ತಾಯಿ ಮೇಡಮ್, ನಿಮಗೆ ಏನಾದರೂ ನೈತಿಕತೆ ಇದ್ರೆ ನೀವು ಆ ಹುದ್ದೆಯಿಂದ ಆಚೆಗಾಗಬೇಕು. ಮತ್ತೆ 4 ಅಧಿಕಾರಿಗಳು ಸಸ್ಪೆಂಡ್ ಮಾಡಬೇಕು. ಎಲ್ಲಿವರೆಗೆ ಸಸ್ಪೆಂಡ್ ಮಾಡಿ ಈ ಪತ್ರಕರ್ತ ಆಗ ಅವ್ರ ಜೊತೆಗಿರೋ ವಿಶ್ವಾಸಗಳು ಅವ್ರಿಗೂ ಸುಳ್ಳು ಕೇಸ್ ಹಾಕಿರೋದೆಲ್ಲ ಹಿಂಪಡೆಯಬೇಕು. ಇಲ್ಲಾಂದ್ರೆ ಜಿಲ್ಲಾದ್ಯಂತ ಉಗ್ರ ಹೋರಾಟ ಮಾಡಿ ಅರಣ್ಯ ಇಲಾಖೆ ಸಚಿವ ನಿನಗೆ ಈ ಸಚಿವ ಸ್ಥಾನದಿಂದ ಕೆಳಗಿಳುವರೆಗೂ ಕೂಡ ನಮ್ಮ ಹೋರಾಟ ಕೆಳಗಿಳಲ್ಲ. ಮತ್ತೆ ನಾವು ಹಿಂಜರಲ್ಲ ಅನ್ನೋಂಥ ಮಾತುಗಳನ್ನು ಈ ಎಲ್ಲ ಪ್ರಮುಖರು ಹಾಗೂ ಇಲ್ಲ ಮೀಡಿಯಾ ಪತ್ರಕರ್ತರು ಎಲ್ಲ ಹೇಳಿ ನನ್ನ ಮಾತಿಗೆ ಏನದು ಅಂತಂದರೆ, ಇವತ್ತು ಜಿಲ್ಲಾಧಿಕಾರಿ ಒಂದು ಮನವಿ ಕೊಡ್ತಾ ಇದ್ದೀವಿ. ಆ ಮನವಿ ತಕ್ಷಣ ಕೂಡಲೇ ತಗೊಂಡು ಅವ್ರಿಗೆ ಬಂಧನ ಮಾಡಬೇಕು, ಮತ್ತೆ ಅವ್ರಿಗೆ ಕರ್ತವ್ಯದಿಂದ ವಜಾಗೊಳಿಸ್ಬೇಕಂತ ಹೇಳಿ ನಾನು ಹೇಳ್ತೀನಿ. ನೀವೇನು ಆಟ ಆಡ್ತಾ ಇದ್ದಿಲ್ಲ ಸಚಿವರೇ ಕೂತ್ಕೊಂಡು, ಅವರು ನಿಯಮಾನುಸಾರ ನೋಡಿ ಕೈ ಎತ್ತಿದಿಲ್ಲಪ್ಪ, ಹೊಡಿದಿದ್ದಾನೆ. ವಿಡಿಯೋ ನೋಡ್ಕೊಳ್ಳಪ್ಪ, ವಿಡಿಯೋ ನೋಡ್ಕೊಂಡು ಆಮೇಲೆ ಮುಂದಿನ ಕ್ರಮ ತಗೊಂತ ಹೇಳಪ್ಪ ನೀನು. ಅದನ್ನು ಬಿಟ್ಟು ಕೇವಲ ಕೈ ಮಾಡುವ ಹಿಂಗೆ ಮಾಡಿದ್ರೆ ಇವೆಲ್ಲ ಕಥೆಗಳು ಬಿಡಬೇಕು. ಅರಣ್ಯ ಸಚಿವ ನೀನು ಮನುಷ್ಯನ ತಾಕತ್ತೆ ನೈತಿಕತೆ ಇದ್ರೆ ಈ ಜಿಲ್ಲೆ ಬಿಟ್ಟು ಆಚೆ ಹೋಗ್ಬೇಕು. ಅಲ್ಲಿವರೆಗೆ ನಮ್ಮ ಹೋರಾಟ ನಿಲ್ಲದು. ಯಾಕಂದ್ರೆ ಈ ಪತ್ರಿಕಾನೇ ಹಲ್ಲಾದಾಗ ನೀವೇನು ಆದೇಶ ಹೊರಡ್ತೀರಿ, ನಿಯಮಾನುಸಾರ ನೋಡ್ಲಾಕ ಅಲ್ಲಿ ಏನಾಗಿದೆ ಕಾಣ್ಸಲ್ಲ ವಿಡಿಯೋ. ಇಡೀ ಕರ್ನಾಟಕ ಮಾಧ್ಯಮದಲ್ಲೆಲ್ಲ ಪ್ರಸಾರ ಆಗಿದೆ. ಇಷ್ಟೆಲ್ಲ ಆಗಿದ್ರು ಕೂಡ ಇನ್ನೂ ಬಂಧಿಸಕ್ಕೆ ನಿಮಗೇನು ಬ್ಯಾನಿಯಪ್ಪ, ಅವ್ರಿಗೆ ಅಮಾನತುಗೊಳಿಸಕ್ಕೆ ಏನು ಬ್ಯಾನಿಯಪ್ಪ? ಇದರಲ್ಲೂ ಪಾಲಿಟಿಕ್ಸ್ ಆಡ್ತೀಯ ನೀನು? ಇಲ್ಲಂತ 4 ಸಚಿವನಿಗೆ ಈ ಜಿಲ್ಲೆಯಿಂದ ಒದ್ದು ಒಣಗಿ ಹಾಕುವವರೆಗೂ ನಾವು ಈ ಹೋರಾಟ ಹಿಂದೆ ತಗೊಳಕ್ಕಾಗಲ್ಲ. ಜೈ ಭೀಮ್, ಜೈ ಭಾರತ್, ಜೈ ಸಂವಿಧಾನ. ಮತ್ತು ಅಧಿಕಾರಿಗಳು ಕೂಡಲೇ ಬಂದು ವಜಾಗೊಳಿಸುವವರೆಗೆ ನಮ್ಮ ಹೋರಾಟ ನಿಲ್ಲದು. ಜೊತೆಯಲ್ಲಿ ಉಳಿದಿನವರು ಕೂಡ ಆ ರವಿ ಬುಸ್ಸಂಡೆ ಅವರಿಗೆ ಏನಪ್ಪ ಅಂತಂದ್ರ ಶಬ್ದಗಳಿಂದ ಬೈದಿದ್ದಾರೆ. ಪ್ರೈವೇಟ್ ಗಾಡಿಗಳಲ್ಲಿ ಏನಪ್ಪ ಅಂದ್ರೆ ಅವರಿಗೆ ವಾಹನದಲ್ಲಿ ಹಾಕೊಂಡು ಅವ್ರ ಇಲಾಖೆಗೆ ಒಯ್ದಾರ. ಅಲ್ಲಿ ಇಲಾಖೆಯಲ್ಲಿ ಒಯ್ದ ಏನಪ್ಪ ಅಂದ್ರೆ ಮನೆ ಬಂದಪ್ಲೆ ತಳ್ಳಿಸಿದಾರೆ. ಅವನಿಗೆ ಮನೆ ಬಂದಪ್ಲೆ ಅವ್ರಿಗೆ ಬೈದಿದ್ದಾರೆ. ಅಲ್ಲಿ ಜಾತಿ ನಿಂದನೆ ಕೂಡ ಮಾಡಿದ್ದಾರೆ. ಮತ್ತೆ ಅಲ್ಲಿ ಏನಪ್ಪ ಅಂದ್ರೆ ಅವ್ರ ಮೇಲೆ ಕೇಸ್ ಮಾಡ್ಲಿಕ್ಕೆ ಮತ್ತೆ ಕೂಡ ಏನಪ್ಪ ಅಂತಂದ್ರ ಪೊಲೀಸ್ ಠಾಣೆಗೆ ಕರ್ಕೊಂಡು ತಂದೆ. ಆದ್ರೆ ಅವ್ರ ಮೇಲೆ ಆರೋಪ ಏನ್ ಮಾಡ್ತಾರೆ ಇವರು, ಅವನೇನಪ್ಪ ಅಂದ್ರೆ ಸರಾಯಿ ಕುಡಿದಿನೋ, ಅವನು ನಶೆದಲ್ಲಿದ್ದನು, ಅವ್ನು ಈ ತರ ಮಾಡಿದಾನೆ. ಇವತ್ತಿಗೂ ನಾವು ಹೇಳ್ತಾ ಇದೀವಿ. ಇವತ್ತು ಅರಣ್ಯ ಇಲಾಖೆಯ ಎಲ್ಲಾ ಅಧಿಕಾರಿ ಸಿಬ್ಬಂದಿಗಳಿಗೆ ಹೇಳ್ತಾ ಇದೀವಿ, ಇವತ್ತು ಆ ರವಿ ಬುಸ್ಸಣ್ಣನ ಶರೀರದಲ್ಲೇ ಏನಪ್ಪ ಅಂತಂದ್ರೆ ಅಲ್ಕೋ ಒಂದು ವೇಳೆ ಇತ್ತು ಅಂತಂದ್ರೆ ನಾವು ಈ ಪ್ರತಿಭಟನೆಗಳು ಬಿಡ್ತೀವಿ ಅಂತಕ್ಕಂಥ ಮಾತು ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರ ಯಾರಿಗೂ ಒಬ್ಬನಿಗೆ ತಪ್ಪು ಹಚ್ಚಬೇಕಾದ್ರೆ ಬಹಳ ವಿಚಾರ ಮಾಡಿ ತಪ್ಪು ಹಚ್ಚಬೇಕು. ಆ ವ್ಯಕ್ತಿ ಶರೀರನೇ ಕುಡಿಯಲ್ಲ, ಆ ವ್ಯಕ್ತಿ ಅಲ್ಕೋ ಅಂತಕ್ಕಂಥದ್ದೇ ಯೂಸ್ ಮಾಡಲ್ಲ. ಆದ್ರೆ ಅವನಿಗೆ ಏನಪ್ಪ ಅಂತಂದ್ರೆ ಸುಳ್ಳು ಆರೋಪ ಹೋಗಿಸಿ ಇವ ಏನಪ್ಪ ಅಂತಂದ್ರೆ ಶರೀ ಕುಡಿದಿನೋ ಅಂತಕ್ಕಂಥದ್ದು ಹೇಳ್ತಾರ. ಯಾರು ಆ ರವಿ ಬುಸ್ಸಂಡೆ ಒಬ್ಬ ಪತ್ರಕರ್ತನಿಗೆ ಆರೋಪ ಮಾಡ್ತಕ್ಕಂಥ ಈ ಅಧಿಕಾರಿಗಳು. ಯಾಕಂದ್ರೆ ಅವ್ರದ್ದು ಎಲ್ಲ ಮುಚ್ಚಿಟ್ಕೋಬೇಕು. ಏನಪ್ಪ ಅಂದ್ರ ಈ ರೀತಿ ನಾವು ಉದ್ದೇಶಗಳು ಇಟ್ಕೊಂಡು ಇವತ್ತ ಬುಸ್ಸಂಡಿನ ಮೇಲೆ ಏನು ಇವತ್ತು ಅನ್ಯಾಯ ಆಗಿದೆ, ಅವನ ಮೇಲೆ ಹಲ್ಲೆ ಆಗಿದೆ. ಅವ್ರೆಲ್ಲಾ ಜನರೇನು ಕುಂದು ಹಲ್ಲೆ ಮಾಡಿದ್ರು ಅವ್ರಿಗೂ ಕೂಡ ಎಲ್ಲರೂ ಅಲ್ಲಿ ಅಮಾನತಾಗಬೇಕು. ಇದು ಮಾನ್ಯ ಮಂತ್ರಿ ಅರಣ್ಯ ಸಚಿವರಿಗೆ ಇದು ನಮ್ದು ಮನವಿ ಇದೆ. ಒಂದ್ ವೇಳೆ ತಾವು ಅವ್ರಿಗೂ ಕೂಡ ನೀವು ಅಮಾನತುಗೊಳಿಸ್ಲಿಕ್ಕೆ ತಾವು ಆದೇಶ ಮಾಡಲಿಲ್ಲ ಅಂತಂದ್ರೆ ನಾವು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇನ್ನೂ ಬಹಳ ದೊಡ್ಡ ಪ್ರಮಾಣದಲ್ಲಿ ಏನಪ್ಪ ಅಂದ್ರೆ ನಾವು ಹೋರಾಟ ಮಾಡ್ತೀವಿ ನಮ್ಮ ಸಂಘಟನೆಗಳ ಮುಖಾಂತರ. ಈಗಾಗಲೇ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಟಿವಿ ಮಾಧ್ಯಮ ಮತ್ತು ಪತ್ರಕರ್ತರಿಂದ ಈಗಾಗಲೇ ಸಾಕಷ್ಟು ಹೋರಾಟಗಳು, ಸಾಕಷ್ಟು ಮೆಮೊರಂಗಳು ಕೂಡ ನಡೀತದೆ. ಆದ್ರೆ ನಾವು ಮುಂದೆ ಬರ್ತಕ್ಕಂಥ ಈ ಸಂಘಟನೆಯ ಇನ್ನು ಸಾಕಷ್ಟು ಸಂಘಟನೆಗಳಿವೆ. ಇವತ್ತು ಭೀಮ್ ಆರ್ಮಿ ಮುಖಾಂತರ ಇದೆ, ಮತ್ತು ಬೇರೆ ಬೇರೆ ಇವತ್ತ ಒಂದು 2-3-4 ಸಂಘಟನೆಗಳ ಕುಂತ ನಾವು ಇವತ್ತು ಮಾಡ್ತಾ ಇದ್ದೀವಿ. ಇನ್ನೂ ಮುಂದೆ ಏನಪ್ಪ ಅಂದ್ರೆ ಬಹಳಷ್ಟು ಸಂಘಟನೆಗಳು ಕುಂತ ಏನಪ್ಪ ನಾವು ಹೋರಾಟ ಮಾಡ್ತೀವಿ. ಅದಕ್ಕೆ ಅರಣ್ಯ ಇಲಾಖೆಯವರು ಮಾಡಿದಂತ ತಪ್ಪುಗಳು, ಯಾಕಂದ್ರೆ ಅವರು ಉದ್ದೇಶಪೂರ್ವಕವಾಗಿ ಎಲ್ಲಿ ಏನು ಮಾಡ್ತಾರೋ ಅದು ಆ ಕೆಲಸ ಮಾಡಲ್ಲ. ಇವತ್ತು ನಾವಿವತ್ತು ಹೇಳಬೇಕು ಮಾಡ್ತಿದ್ರು ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ಅಂತ ಹೇಳ್ತಾ ಇದ್ದೇನೆ. ಯಾಕಂತಂದ್ರೆ ಇವತ್ತು ನೋಡ್ಬೇಕು, ಏಕಾಏಕಿ ಬಂದ್ಬಿಟ್ಟು ರವಿ ಒಬ್ಬ ದಲಿತ ಅಂತ ಹೇಳೋ ಒಂದೇ ಕಾರಣಕ್ಕ ಇವತ್ತು ಕೇವಲ ಒಬ್ಬ ದಸ್ತಗಿರಿ ಅನ್ನೋನ್ಗೆ ಅದು ಹೆಸರಿಗೆ ಮಾತ್ರ ಮನತ್ತು ಮಾಡಿದ್ದಾರೆ ಬಂಧುಗಳೇ. ಅದು ಹೇಳ್ತಾ ಇದ್ದೀನಿ, ಹೆಸರಿಗೆ ಮಾತ್ರ ಮನತ್ತು. ಯಾಕಂದ್ರೆ ಅಮಾನತ್ ಆದಾಗ ಅವ್ರು ಪಡ್ತಕ್ಕಂಥ ಸಂಬಳ ಅರ್ಧಕ್ಕಾಗಿ ಬರುತ್ತೆ. ಮತ್ತೆ ಅವರಿಗೆ ಸರ್ಕಾರದಿಂದ ಯಾವುದೇ ಸವಲತ್ತು ಸಿಗೋದಿಲ್ಲ. ಆದ್ರೂ ಕೂಡ ಪ್ರತಿಯೊಂದು ಸವಲತ್ತು ನೀಡ್ತಾ ಇದ್ದಾರೆ. ಯಾವುದು ಅರ್ಧ ವೇತನ ಇಲ್ಲ, ಪೂರ್ತಿ ಸಂಬಳ ನೀಡಬೇಕಂತೇಳಿ ಆದೇಶನೇ ನೀಡಿರ್ತಾರೆ ಇಲಾಖೆಯವರು. ಇದು ಇಲಾಖೆ ಯಾರ್ದು? ನಮ್ಮ ತವರು ಜಿಲ್ಲೆಯ ಉಸ್ತುವಾರಿ ಸಚಿವರು ಈಶ್ವರ್ ಖಂಡ್ರೆ ಅವರು. ನಾವು ಇವತ್ತು ಈಶ್ವರ್ ಖಂಡ್ರೆ ಅವರಿಗೆ ಅಪೀಲ್ ಮಾಡ್ತೀವಿ, ಇವತ್ತು ಒಂದ್ ವೇಳೆ ತಾವು ಎಚ್ಚೆತ್ಕೊಂಡು ಅಲ್ಲಿ ಯಾರ್ಯಾರ ಘಟನಾವಳಿಯಲ್ಲಿ ಇದ್ರು, ಯಾರ್ಯಾರು ಪಾಲಾಗಿದ್ರು ಅವ್ರನ್ನ ಕೂಡಲೇ ಅಮಾನತು ಮಾಡದಿದ್ದಲ್ಲಿ
ಕೂಡಲೇ ಇಡೀ ದಲಿತ ಪರ ಸಂಘಟನೆ, ಕನ್ನಡ ಪರ ಸಂಘಟನೆ, ಶೋಷಿತರ ಪರ ಮಾತಾಡುವವರ ಪ್ರತಿಯೊಬ್ಬರು ಪ್ರಗತಿಪರ ಚಿಂತಕರು ಸೇರಿ ಮಾನ್ಯ ಉಸ್ತುವಾರಿ ಸಚಿವರ ಮನೆ ಮುತ್ತಿಗೆ ಹಾಕ್ತೀವಿ ಅಂತೇಳಿ ಎಚ್ಚರಿಕೆ ನೀಡ್ತಾ ಇದ್ದೀನಿ. ಒಂದು ವೇಳೆ ತಾವು ಎಚ್ಚೆತ್ಕೊಂಡು ಮತ್ತೆ ಇನ್ನೊಬ್ರು ಅವರು DF ಅವರು ಯಾರೋ ಮೇಡಮ್ ಇದ್ದಾರೆ, ಅವ್ರದ್ದು ಕೂಡ ಸಂಭಾಷಣೆ ಕೇಳಿದೀನಿ. ಅವರು ಕುಡಿದ ಮೇಲಿನಲ್ಲಿ ಬಂದು ಗಲಾಟೆ ಮಾಡಿದಾರಂತೆ. ಕುಡಿದ ಮೇಲಿನಲ್ಲಿ ಬಂದ್ರೆ ತಮ್ಮ ಅಧಿಕಾರಿ ಹೊಡೆಯುವ ಹಕ್ಕು ಯಾರು ಕೊಟ್ಟಿದ್ದಾರೆ? ತಾವು ಅರಣ್ಯ ಸಂರಕ್ಷಣೆ ಮಾಡಬೇಕು. ನೀವು ಎಷ್ಟು ಸಂರಕ್ಷಣೆ ಮಾಡ್ತಿದಾರ ಅದರಲ್ಲಿ ಸಂಕ್ಷಿಪ್ತವಾಗಿ ಒಂದು FIR ಅಲ್ಲಿ ದರ್ಜೆ ಅದ್ರೊಳಗೆ ದಾಖಲಾತಿ ನೀಡಿರೋ ಪ್ರಕಾರ ಏನ್ ಹೇಳ್ತಾರೆ, 2025 ಕೋಟಿ ರೂಪಾಯಿ ಬರೀ 20 ಮರಗಳಿಗೆ ನೀಡಿದ್ದಾರೆ ಅಂತ ಹೇಳಿ ರವಿ ಬುಸಂಡೆ ಅವರು ಕಾಲಿಗೆ ಬಂದಿದಾರಂತ. ನಮ್ಮ ಹತ್ರ ಏನಾದ್ರೂ ದಾಖಲಾತಿ ಇರ್ತೀವಿ. ಆದ್ರೆ ನಾವು ದಲಿತ ತಿಳ್ಕೊಂಡ ಮೇಲೆ ಅವ್ರ ಹತ್ರ ಬಂದು 15ನೇ ತಾರೀಕು ನೀವು ಕೌಂಟರ್ ಕೇಸ್ ಮಾಡಿರ್ತೀರಿ. ಇಲ್ಲೇ ಮಾನ್ಯ ಉಸ್ತುವಾರಿ ಸಚಿವರೇ ತಮಗೆ ಮಾಧ್ಯಮ ಮುಖಾಂತರ ಎಚ್ಚರಿಕೆ ನೀಡ್ತಾ ಇದ್ದೀವಿ. ಇಡೀ ದಲಿತ ಪರ ಸಂಘಟನೆಗಳು ನಿಮ್ಮ ಮನೆ ಬಾಗಿಲಿಗೆ ಬಂದು ಹೇಳಿ ಗಂಟಾ ಘೋಷವಾಗಿ ಹೇಳ್ತಾ ಇದ್ದೀನಿ. ಒಂದು ವೇಳೆ ಕೂಡಲೇ ಇವತ್ತು ನಾಳೆ 2 ದಿವಸ ಗಡುವು ನೀಡ್ತಾ ಇದ್ದೀವಿ. ಇದೇ ತಿಂಗಳ ಕೊನೆವರೆಗೂ ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆ ನೀಡ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ನನ್ನ ಹೆಸರು ವಿಷ್ಣುವರ್ಧನ್ ವಾಲ್ದೊಡ್ಡಿ, ಕರ್ನಾಟಕ ಭೀಮಸೇನೆ ರಾಜ್ಯ ಕಾರ್ಯದರ್ಶಿ. ಜೈ ಭೀಮ್, ಜೈ ಸಂವಿಧಾನ. ಮೇಲೆ ಅರಣ್ಯ ಅಧಿಕಾರಿಗಳು ದಸ್ತಗಿರಿ ಎನ್ನುವರು ಪತ್ರಕರ್ತನು ಇದ್ದೀನಿ ಅಂತೇಳಿ ಐಡೆಂಟಿ ಕಾರ್ಡ್ ತೋರಿದ್ರು ಸಹ ಆ ಐಡೆಂಟಿ ಕಾರ್ಡ್ಗೆ ಹಿಮ್ಮತ್ ಕೊಡಲಾರ್ದನೆ ಶರ್ಟಿನ ಕಾಲರ್ ಹಿಡಿದು ಹೊಡಿತಕ್ಕಂಥ ಕಪಾಳ ಮೋಕ್ಷ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಇದು ಖಂಡನೀಯ ವಿಷಯವಾಗಿದೆ. ಇದನ್ನು ನಾವು ಉಗ್ರವಾಗಿ ಖಂಡಿಸ್ತೇವೆ. ಪ್ರಜಾಪ್ರಭುತ್ವದ 4ನೇ ಅಂಗವಾಗಿರ್ತಕ್ಕಂಥ ಪತ್ರಿಕಾ ರಂಗ, ಇದಕ್ಕೆ ರಾಷ್ಟ್ರಪತಿಗಳಿಂದ, ಪ್ರಧಾನಮಂತ್ರಿಗಳಿಂದ, ಮುಖ್ಯಮಂತ್ರಿಗಳಿಂದ, ರಾಜ್ಯಪಾಲರಿಂದ, ಎಲ್ಲ ಮಂತ್ರಿವರ್ಗ ಮತ್ತು ಸರ್ಕಾರಿ ಸೇವಾ ವರ್ಗದಿಂದ ಗೌರವವನ್ನು ಮತ್ತು ಸಾರ್ವಜನಿಕರಿಂದ ಗೌರವ ಕೊಡ್ತಕ್ಕಂಥ ಒಂದು ಹುದ್ದೆ ಆಗಿದೆ. ಆ ಗೌರವವಾದ ಹುದ್ದೆಗೆ ಏನು ಅರಣ್ಯ ಅಧಿಕಾರಿ ದಸ್ತಗಿರಿ ಎನ್ನುವರು ಮತ್ತು ಅವರು ಸಂಘಟಿರ್ತಕ್ಕಂಥ 3 ಜನರು ಇವ್ರ ಮೇಲೆ ಅಪಶಬ್ದಗಳಿಂದ ನಿಂದನೆಯನ್ನು ಮಾಡಿ ಹಲ್ಲೆಯನ್ನು ಮಾಡತಕ್ಕಂಥದ್ದು ಖಂಡನೀಯವಾದ ವಿಷಯವಾಗಿದೆ. ಇವತ್ತು ಅರಣ್ಯ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ನಾವು ಮನೆ ಕುಂತರು, ಆಫೀಸ್ದಾಗ ಕುಂತರು ನಮಗೆ ವರ್ಷದ 12 ತಿಂಗಳ ತನಕ ಸಿಗ್ತದೆ ಅಂಥೇಳಿ ತಿಳ್ಕೊಂಡು ಮನೆಗೆ ಕೂಡ್ತಾರೆ. ಕೇವಲ ಒಂದು ವರ್ಷದಲ್ಲಿ 1 ವಾರ 15 ದಿವಸ ಕೆಲಸ ಮಾಡಿದ್ರೆ ಅವ್ರು ಭಾಳಷ್ಟು ಇದಾಯಿತು. ಅದಕ್ಕೆ ಬಿಟ್ಟು ಮತ್ತೇನು ಮಾಡ್ತಾರೆ ಅಂತಂದರೆ, ಅಕ್ಕಪಕ್ಕದಲ್ಲಿರ್ತಕ್ಕಂಥ ಲ್ಯಾಂಡ್ ಮಾಫಿಯಾಗಳಿಗೆ, ಶ್ರೀಮಂತರಿಗೆ ಏನು ಮಾಡ್ತಾರೆ ಅಂತಂದ್ರೆ ಅರಣ್ಯ ಇಲಾಖೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಜಮೀನನ್ನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಪಾರ್ಟಿಗೆ ನೋಟೇಷನ್ ಮಾಡಿಕೊಡ್ಲಿಕ್ಕೆ ಸಹಾಯಕರಾಗಿ ನಿಂತಿದ್ದಾರೆ. ಇದು ಎಲ್ಲೆಲ್ಲಿ ಮಾಡ್ತಾರೆ ಅಂತಂದರೆ ಅವ್ರ ಪ್ರವಾಸಗಳಿರ್ತವೆ. ಲ್ಯಾಂಡ್ ಮಾಫಿಯಾಗಳು ಮುಂಬೈಗೆ, ಹೈದರಾಬಾದು, ಬೆಂಗಳೂರು ಆ ಕಡೆ ಎಲ್ಲ ರಜೆ ಹಾಕಿ ಹೋಗಿ ಆ ಕೆಲಸವನ್ನು ಮಾಡ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ. ಹೌದು, ಅರಣ್ಯ ಇಲಾಖೆಯವರು ಗಿಡಗಳನ್ನು ಹಚ್ಚಬೇಕು, ಅದೇ ಕೆಲಸ ಅವ್ರದ್ದು. ಆದರೆ ಆ ಕೆಲಸ ಮಾಡ್ತಾ ಇದ್ದೀವಿ. 16ನೇ ತಾರೀಕು ಮುಖ್ಯಮಂತ್ರಿಗಳು ಬರ್ತಾ ಇದ್ದೇವೆ, ಅದರ ಪ್ರಯುಕ್ತವಾಗಿ ನಾವೊಂದು ಸಸಿಗಳನ್ನು ಹಚ್ತಾ ಇದ್ದೀವಿ ಏರ್ಪೋರ್ಟ್ ಹತ್ರ ಅಂತೇಳಿ ಒಂದೇ ಒಂದು ಪತ್ರಿಕೆ ಹೇಳಿಕೆಯನ್ನು ಕೊಡೋದಿತ್ತು, ಜಿಲ್ಲಾಡಳಿತಕ್ಕೆ ತಿಳಿಸೋದಿತ್ತು. ಆ ಕೆಲಸವನ್ನು ಮಾಡಿಲ್ಲ. ಇಲ್ಲಿ ಕಳ್ಳರ ಹಾಗೆ ದಸ್ತಗಿರಿ ಎನ್ನುವ ಅರಣ್ಯ ಅಧಿಕಾರಿಗಳು ಕಳ್ಳರ ಹಾಗೆ ಬಂದು ಗಿಡಗಳನ್ನು ಹಚ್ತಾರೆ. ಅದಕ್ಕೆ ಅವರೆಲ್ಲ ಇದ್ದಂಥ ಅಧಿಕಾರಿಗಳು ಸಹಾಯಕರಾಗಿ ನಿಲ್ತಾರೆ ಮತ್ತು ಕೇಳ್ತಕ್ಕಂಥ ಯಾವುದೇ ಪತ್ರಕರ್ತರಾಗಲಿ ಸಾರ್ವಜನಿಕರಾಗಲಿ ಗಿಡಗಳನ್ನು ಹಚ್ತಾ ಇದ್ದಾರೆ ನೋಡೋಣ ಅಂತೇಳಿ ಹೋಗ್ತಾರೆ. ಯಾರು ಹೋದಾಗ ಅವ್ರ ಅಂಗಿ ಹಿಡಿದು ಕಾಲರ್ ಹಿಡಿದು ಅವ್ರಿಗೆ ಅಪಮಾನ ಮಾಡೋದು, ಕಪಾಳ ಭುಕ್ಷ ಮಾಡೋದು ಇದೆಲ್ಲ ತಪ್ಪು. ಇಂಥ ಅಧಿಕಾರಿಗಳು ಏನಿದ್ದಾರೆ ಅಂತಂದ್ರೆ ಇವರು ಬರೋಬ್ಬರಿ ಎಕ್ಸಾಮ್ ಕೂತು ಪಾಸಾಗಿ ಬಂದಿಲ್ಲ. ಇವರು ಲಕ್ಷಗಟ್ಟಲೆ ಕೋಟಿಗಟ್ಟಲೆ ರೊಕ್ಕ ಕೊಟ್ಟು ಬಂದು ಕುರ್ಚಿ ಮೇಲೆ ಕುಂತಿದ್ದಾರೆ ಹೊರತು ಇಂಥ 4 ಅಧಿಕಾರಿಗಳು ಇರೋದ್ರಿಂದ ಇವತ್ತು ರಾಜ್ಯದಲ್ಲಿ ನಿರುದ್ಯೋಗಿಗಳು, ರ್ಯಾಂಕ್ ಸ್ಟೂಡೆಂಟ್ಗಳು ಹುದ್ದೆಗೆ ಏರಲಿಕ್ಕೆ ಆಗ್ತಾ ಇಲ್ಲ. ಅದನ್ನು ಸರ್ಕಾರವನ್ನು ಗಮನಿಸಬೇಕು. ಒಂದು ವೇಳೆ ದಸ್ತಗಿರಿ ಒಳಗೊಂಡಂತೆ 4 ಜನರನ್ನ ಸೇವೆಯಿಂದ ಅಮಾನತ್ ಮಾಡಬೇಕು. ಅವ್ರು ಸಂಪಾದನೆ ಮಾಡಿರ್ತಕ್ಕಂಥ ಆಸ್ತಿ ಪಾಸ್ತಿಗಳನ್ನು ತನಿಖೆ ಮಾಡಬೇಕು. ಅವ್ರದ್ದು 6 ತಿಂಗಳ ಸ್ಯಾಲ್ರಿಯನ್ನು ಹೆಲ್ಡ್ ಅಪ್ ಮಾಡಿ ರಿಕವರಿ ಮಾಡಬೇಕು. ಈ ಕೆಲಸವನ್ನು ಅರಣ್ಯ ಇಲಾಖೆಯವರು ಮಾಡಬೇಕು. ಮಾಡದೇ ಇದ್ದಾಗ ನಾವು 1 ವಾರ 15 ದಿನ ಬಳಿಕ
ರಾಜ್ಯವ್ಯಾಪ್ತಿಯ ಹೋರಾಟವನ್ನು ಮಾಡ್ತೇವೆ. ಇವ್ರು ಮಾಡ್ತಕ್ಕಂಥ ತಪ್ಪುಗಳನ್ನ ಸರ್ಕಾರಕ್ಕೆ ತಿಳಿಸ್ತಕ್ಕಂಥ ಕೆಲಸ ಭೀಮ್ ಆರ್ಮಿ ಸಂಘಟನೆ ಮತ್ತು ವೀರ ಕನ್ನಡಿಗರ ಸೇನೆ ಮತ್ತು ಕನ್ನಡಿಗರ ರಕ್ಷಣಾ ವೇದಿಕೆ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಕಾವಲ್ಪಡೆಯ ಕೆಲಸವಾಗಿದೆ. ಮಾಧ್ಯಮ ಅಂತಂದರೆ ಅದು ಒಂದು ನ್ಯಾಯಯುತವಾದ ಅಂಗ. ಆ ಅಂಗದವ್ರ ಮೇಲೆ ಕೈ ಮಾಡಿದ್ರೆ ಅದು ಅಕ್ಷಮ್ಯ ಅಪರಾಧ. ಆ ಅಪರಾಧ ಮಾಡಿರ್ತಕ್ಕಂಥ ಅಧಿಕಾರಿಗಳು ಯಾರೇ ಆಗಿರಲಿ ಅವರಿಗೆ ಸೇವೆಯಿಂದ ವಜಾ ಮಾಡಬೇಕಂತೇಳಿ ಈ ಮೂಲಕ ನಾನು ಡಾಕ್ಟರ್ ಸುಬ್ಬಣ್ಣ ಕರಕನಹಳ್ಳಿ ಮಾಧ್ಯಮದ ಮುಖಾಂತರ ಜಿಲ್ಲಾಡಳಿತಕ್ಕೆ ಆಗ್ರಹವನ್ನು ಮಾಡ್ತಾ ಇದ್ದೇನೆ.